ನಮಸ್ಕಾರ. ನನ್ನ ಹೆಸರು ಸಂಪಂಗಿ ಅಂದ್ಬಿಟ್ಟು ಬೆಂಗಳೂರು ನಾಗರಬಾವಿಯಲ್ಲಿ ವಾಸಿಸ್ತಾ ಇರೋದು ನಾನು. ನನಗೆ ನಮ್ಮ ಅಕ್ಕನ ಮಗಳ ಕಡೆಯಿಂದ ಇವ್ರು ಪರಿಚಯ ಆದರು, ಶಶಿಕುಮಾರ್ ಅಂದ್ಬಿಟ್ಟು. ಇವರು ಡಬಲ್ ಮಾಡ್ಕೊಡ್ತೀನಿ ಆಸೆ ತೋರಿಸ್ತಾರೆ ನನಗೆ. ನಮ್ಮ ಅಕ್ಕನ ಮಗಳು, ಮಾಮ ಈ ಥರ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಕಲ್ಕತ್ತಾ ಪ್ರಾಜೆಕ್ಟ್ ಒಂದು ಬಂದೈತೆ, NGO ಪ್ರಾಜೆಕ್ಟ್ ಇದು ಅಂತಾನೆ ಹೇಳಿದ್ರು ಫಸ್ಟು. ಆಮೇಲೆ ನೋಡಿದ್ರೆ ತಮಿಳ್ನಾಡು ಶಶಿಕಲಾ ಅವರು ದುಡ್ಡು ಇವ್ರ ಹತ್ರ ಇದೆ, ಇವರು ನಮಗೆ ಕೊಡ್ತಾರೆ, ನೀನು ಇಷ್ಟು ಹಾಕು ಅಂತ ಹೇಳಿದ್ರು. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಕೊಡೋಂಗಿಲ್ಲ, ನನ್ನ ಜೊತೆಲಿ ಇದ್ದೀನಿ ಬಿಡು ಅಂತ ಹೇಳಿದ್ರು. ಆಮೇಲೆ ನಾನು ಊಟಿಯಲ್ಲಿ ಇದ್ದೀನಿ, ಸ್ವಲ್ಪ ದುಡ್ಡು ಬೇಕು ಅಂದ್ಬಿಟ್ಟು ನನ್ನ ಹತ್ರ ಒಂದು 4 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ಸ್ಕೊಂಡಿದ್ದಾರೆ ಸರ್. ನನ್ನ ಹತ್ರ ದಾಖಲಾತಿ ಇದೆ ಅದಕ್ಕೆ. ಆಮೇಲೆ ಇದ್ಕೊಂಡು ಇಲ್ಲಿ ಬಂದಮೇಲೆ, ಇಲ್ಲ ನೀವು ನಮ್ಮ ಜೊತೆಲಿ ಒಂದು ಸರ್ವೆ ಮಾಡಬೇಕು, ಬಾಬಾ ಬದ್ರುದ್ದೀನ್ ಶಾ ಅಂದ್ಬಿಟ್ಟು ಒಂದು ಸಂಘಟನೆ ಇದೆ, ನಮ್ದು NGO ಒಂದು ರಿಜಿಸ್ಟರ್ ಆಗಿರೋದು ಒಂದು ಸಂಘ ಇದೆ, ಜೊತೆ ನೀವು ಸರ್ವೆಗೆ ಬರಬೇಕು, ನೀವು ಆಫೀಸರ್ ಥರ ಗುರ್ತಿಸ್ಕೊಬೇಕು ಅಂದ್ಬಿಟ್ಟು ನಮ್ಮ ಫೋನ್ಗಳನ್ನೆಲ್ಲ ಅವರೇ ಕಿತ್ತಿಟ್ಕೊಂಡು, ನಮ್ಗೆ ಮನೇಲಿ ಮೈಗೆ ಹುಷಾರಿಲ್ಲ ಅಂದರೂ ನಾನು ಪ್ರಾಬ್ಲಮಲ್ಲಿ ಇದ್ದು ಬಂದು ಇವ್ರ ಜೊತೆಲಿ ವರ್ಕ್ ಮಾಡಿದೆ. ಏನು ಅಂದರೆ ನಾನು ಜೀವನ ಮಾಡ್ಬೋದಲ್ಲ, ನನ್ನ ಹತ್ರ ಇಷ್ಟು ದುಡ್ಡಿದೆ ಕೊಟ್ಟಿದ್ದೀನಿ, ನನಗೆ ಇದು ಡಬಲ್ ಟ್ರಿಬಲ್ ಆಗುತ್ತೆ ಅಂದಾಗ ಒಬ್ಬ ಎಂಥ ಮನುಷ್ಯನಿಗಾದರೂ ಆಸೆ ಬರುತ್ತೆ. ಆ ಆಸೆಯಿಂದ ನಾನು ಹೋದೆ. ಆಮೇಲೆ ನಾನೊಬ್ಬ ಕಾಂಟ್ರಾಕ್ಟ್ರು, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ಇವ್ರ ಜೊತೆ ಹೋಗಿರೋದ್ರಿಂದ ನನ್ನ ಲೈಸೆನ್ಸ್ನು ಲ್ಯಾಪ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾಟ್ ರೀಚಬಲ್ ಬರುತ್ತೆ, ಫೋನುಗಳು ಕಾಂಟ್ಯಾಕ್ಟ್ ಇಲ್ಲ, ಎಲ್ಲ ಬಿಲ್ಡರ್ಸ್ಗಳಿರ್ತಾರೆ, ಎಲ್ಲ ಹಾಳು ಮಾಡಿ ಇವಾಗ ನನ್ನ ಈ ಸ್ಥಿತಿಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ. ನನಗೆ ಟೋಟಲ್ ಒಂದು 15 ಲಕ್ಷ ಸರ್. 15 ಲಕ್ಷ ಒಡವೆ ಗಿಡವೆ ಏನು ಕೊಟ್ಟಿಲ್ಲ, ಅದಕ್ಕೂ ಕಣ್ಣು ಹಾಕಿದ್ರು ನಾನು ಒಡವೆ ಕೊಟ್ಟಿಲ್ಲ ಸರ್. ನನ್ನ ಹತ್ರ ಇದ್ದಿದ್ದನ್ನ ನಾನು ಸೇಫ್ ಮಾಡ್ಕೊಂಡ್ ಬಂದೆ. ಯಾವ್ದು ಬಿಡೋದಿಲ್ಲ ಬಿಡಿ. ಅಲ್ಲ, ನಿಮ್ಮ ಹತ್ರ ಚೈನ್ ಇದೆ ಅಂತಾನು ಹೇಳಿದ್, ಬಾಯಿ ಬಿಟ್ಟೆ ಹೇಳಿದ್ದಾರೆ, ಚೈನ್ ಇದೆ ಎಲ್ಲ ನೋಡಿ ಅಂದ್ಬಿಟ್ಟು. ನಾನು ಕೊಟ್ಟಿಲ್ಲ, ದುಡ್ದು ಮಾಡ್ಕೊಂಡಿದ್ದೀನಿ. ಇಷ್ಟು ನನ್ನ ಹತ್ರ ಇರೋದು ಮಾತ್ರ ಕೊಟ್ಟಿದ್ದೀನಿ, ನಾನು ಬೇರೆಯವ್ರ ಹತ್ರ ಕಾಸು ಇಸ್ಕೊಟ್ಟಿಲ್ಲ ಸರ್. ನಾನು ದುಡ್ದಿರೋದು ನಾನು ಕೊಟ್ಟಿದ್ದೀನಿ ಅಷ್ಟೇ.